ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆತ್ಮೀಯರೇ ಮತ್ತು ವಿದ್ಯಾರ್ಥಿಗಳೇ, ನಾನು ಉಡುಪಿ ದೊಡ್ಡನಗುಡ್ಡೆಯ ವಾಸಂತಿ ಅಂಬಲ್ಪಾಡಿ. ವಿದ್ಯಾರ್ಥಿಗಳೇ ಹಾಗೂ ಆತ್ಮೀಯರೇ, ನೀವಿನ್ನೂ ನನ್ನ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ಹಾಗೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ವಿದ್ಯಾರ್ಥಿಗಳೇ, ಇಂದಿನ ವಿಡಿಯೋದಲ್ಲಿ ನಾವು ನೀಲಾಂಬಿಕೆ ಬರೆದ ವಚನಗಳನ್ನು ಗಮನಿಸೋಣ. ಒಟ್ಟಿಗೆ ನಿಮಗೆ ಇದರಲ್ಲಿ 3 ವಚನ ಭಾಗವನ್ನು ಕೊಟ್ಟಿದ್ದಾರೆ. ನೀಲಾಂಬಿಕೆ ಬರೆದಂತಹ ವಚನಗಳು. ನೀಲಾಂಬಿಕೆಯ ಪರಿಚಯವನ್ನು ಮೊದಲಿಗೆ ನಾವು ನೋಡೋಣ. ನೀಲಾಂಬಿಕೆ ಬಸವಣ್ಣನವರ ಧರ್ಮಪತ್ನಿ, ಹಾಗೆ ಸಿದ್ಧರಸನ ಮಗಳು, ಬಿಜ್ಜಳನ ಸಾಕುತಂಗಿ. ಹಾಗೆ ಈಕೆಗೆ ಬಾಲಸಂಗಯ್ಯ ಅನ್ನುವಂತಹ ಒಬ್ಬ ಮಗ ಇದ್ದ ಅನ್ನುವಂಥದ್ದು. ಹಾಗೆ ಆತ ಸಣ್ಣ ವಯಸ್ಸಿನಲ್ಲಿ ತೀರಿಕೊಂಡ. ವಿಚಾರ ಪತ್ನಿ ಎಂದು ತನ್ನನ್ನು ಕರೆದುಕೊಂಡ ಈಕೆ ಬಸವಣ್ಣನವರ ಬದುಕಿನಲ್ಲಿ ಬಹಳ ಮುಖ್ಯವಾದಂತಹ ಪಾತ್ರವನ್ನು ವಹಿಸಿದವಳು. ಹಾಗೆ ಕಲ್ಯಾಣ ಕ್ರಾಂತಿಯ ಸಂದರ್ಭದಲ್ಲಿ ಕೂಡಲ ಸಂಗಮ ಸಮೀಪದ ತಂಗಡಗಿಯಲ್ಲಿ ಐಕ್ಯಳಾದಳು ಅನ್ನುವಂಥ ಒಂದು ಪ್ರತೀತಿಯೂ ಕೂಡ ಇದೆ. ಈಕೆಯ ಕಾಲ ಅಂದರೆ ಬಸವಣ್ಣನವರು ಇದ್ದಂತಹ ಕಾಲವೇ 1160. ಬಸವಣ್ಣನವರ ಪತ್ನಿಯಾಗಿದ್ದರೂ ಕೂಡ ನೀಲಾಂಬಿಕೆ ಬಸವಣ್ಣನವರನ್ನೇ ತನ್ನ ಗುರು ಅಂತ ಸ್ವೀಕರಿಸಿದರು. ಮಹಾಮನೆಯ ದಾಸೋಹ ಪದ್ಧತಿಯಲ್ಲಿಯೂ ಕೂಡ ಈಕೆಯ ಪಾತ್ರ ವಿಶಿಷ್ಟವಾಗಿದೆ ಮತ್ತು ಮಹತ್ವದ್ದಾಗಿದೆ. ಈಕೆಯ ಉದಾರ ಗುಣಕ್ಕೆ ನಿಜ ಭಕ್ತೆ ನೀಲಾಂಬಿಕೆ ಅನ್ನುವಂತಹ ಬಿರುದುಗಳು ಕೂಡ ಇತ್ತು. ಒಟ್ಟಿಗೆ ಈಕೆ 126 ವಚನಗಳನ್ನು ಸಂಗಯ್ಯ ಅನ್ನುವಂತಹ ಅಂಕಿತ ನಾಮದಲ್ಲಿ ರಚಿಸಿದ್ದಾಳೆ. ಸಂಗಯ್ಯ ಅನ್ನುವಂಥದ್ದು ಈಕೆಯ ಅಂಕಿತ ನಾಮ, ಸರಿಯಾಗಿ ನೆನಪಲ್ಲಿ ಇಟ್ಕೊಳ್ಳಿ. ಈಗ ನಾವು ವಚನವನ್ನು ಗಮನಿಸ್ತಾ ಹೋಗೋಣ. ಅಲ್ಲಮನ ಸಂಘ, ಅಜಗಣ್ಣನ ಸಂಘ, ಕಕ್ಕಯ್ಯನ ಸಂಘ, ಚಿಕ್ಕಯ್ಯನ ಸಂಘ, ಎಲ್ಲರ ಸಂಘ, ಯತಿಗಳ ಸಂಘ, ಜತಿಗಳ ಸಂಘ, ಮಾನ್ಯರ ಸಂಘ, ಮುಖ್ಯರ ಸಂಘ, ಸಂಗಯ್ಯ ಎನ್ನ ಸಂಘ, ಎನ್ನ ಬಸವಯ್ಯನ ಸಂಘ. ಅಂದರೆ ನೀಲಾಂಬಿಕೆ ಈ ವಚನ ಭಾಗದಲ್ಲಿ ಹೀಗೆ ಹೇಳ್ತಾಳೆ. ಸಂತರು ಮತ್ತು ಶರಣರ ಸಹವಾಸದ ಮಹತ್ವವನ್ನು ಇಲ್ಲಿ ನೀಲಾಂಬಿಕೆ ಹೇಳುವಂಥದ್ದು. ಅಂದರೆ ಅಲ್ಲಮ ಪ್ರಭುಗಳು, ಅಜಗಣ್ಣ, ಹಾಗೆ ಇವರೆಲ್ಲ ಶರಣರು, ಪ್ರಸಿದ್ಧರಾದಂತಹ ಶರಣರು. ಅಲ್ಲಮ ಪ್ರಭು, ಹಾಗೆ ಅಜಗಣ್ಣ, ಕಕ್ಕಯ್ಯ, ಚಿಕ್ಕಯ್ಯ, ಹಾಗೆ ಎಲ್ಲರ ಸಂಘ. ಅಂದರೆ ಎಲ್ಲರೂ ಅಂದರೆ ಶರಣರು. ಆ ಶರಣರೊಂದಿಗಿನ ಹಾಗೆ ಯತಿಗಳ ಸಂಘ, ಜತಿಗಳ ಸಂಘ, ಮಾನ್ಯರ ಸಂಘ, ಮುಖ್ಯರ ಸಂಘ. ಮಾನ್ಯರಾದವರು, ಮುಖ್ಯರಾದವರು ಅಂದರೆ ನಾವು ಯಾರ ಜೊತೆಯಲ್ಲಿ ಯಾವ ರೀತಿಯ ಸಂಘವನ್ನು ಮಾಡ್ತೇವೋ ಆ ರೀತಿಯಾಗಿ ನಾವು ಅವರ ಗುಣಗಳು ನಮ್ಮಲ್ಲಿ ಬರ್ತವೆ. ಅದನ್ನೇ ಹೇಳ್ತಾರೆ ಸಂಗಯ್ಯ ಎನ್ನ ಸಂಘ, ಎನ್ನ ಬಸವಯ್ಯನ ಸಂಘ. ಸಂಘ ಅಂದರೆ ಸಹವಾಸ, ಒಟ್ಟಿಗೆ ಇರುವಂಥದ್ದು. ಅಲ್ಲಮ ಪ್ರಭು ಅಂದರೆ ಯಾರೇ ಆಗಲಿ ಒಳ್ಳೆಯವರ ಸಂಘವನ್ನು ಮಾಡಿದರೆ ಅವರಲ್ಲಿ ಇರುವಂತಹ ಗುಣಗಳು ನಮಗೆ ಬರ್ತವೆ ಅನ್ನುವಂಥದ್ದು. ಇಂತಹ ಶರಣರೊಂದಿಗೆ ಇರುವಂತಹ ಒಡನಾಟ ಹಾಗೂ ಅದರ ದಿವ್ಯವಾದಂತಹ ಶ್ರೇಷ್ಠವಾದಂತಹ ಅನುಭವವನ್ನು ಅವರು ಸ್ಮರಿಸಿಕೊಳ್ತಾರೆ. ಅಲ್ಲಮನ ಸಂಘ, ಅಜಗಣ್ಣನ ಸಂಘ, ಕಕ್ಕಯ್ಯನ ಸಂಘ. ನೀಲಾಂಬಿಕೆ ತನ್ನೊಡನೆ ಇದ್ದಂತಹ ಅಂದರೆ ಬಸವಣ್ಣನವರ ಆ ಕಲ್ಯಾಣದಲ್ಲಿ ಇದ್ದಂತಹ ಎಲ್ಲ ಶರಣರನ್ನು ಕೂಡ ಇಲ್ಲಿ ಹೆಸರಿಸ್ತಾಳೆ. ಅಲ್ಲಮ ಪ್ರಭುವಿನ ಸಂಘ, ಆತನ ಸಹವಾಸ, ಹಾಗೆ ಅಜಗಣ್ಣನ ಸಂಘ. ಅಜಗಣ್ಣ ಅಂದರೂ ಕೂಡ ಆ ಶರಣ ಸಂಕುಲ 12ನೇ ಶತಮಾನದಲ್ಲಿ ಇದ್ದಂತಹ ಆ ಶರಣ ಸಂಕುಲದ ಮುಖ್ಯ ವಚನಕಾರರಾಗಿದ್ದಾರೆ ಅವರು. ಹಾಗೆ ಕಕ್ಕಯ್ಯನ ಸಂಘ, ಕಕ್ಕಯ್ಯ ಡೋಹರ ಕಕ್ಕಯ್ಯ ಅನ್ನುವಂಥದ್ದು. ಈತ ಚರ್ಮವನ್ನು ಹದ ಮಾಡುವಂತಹ ಕಾಯಕವನ್ನು ಮಾಡಿಕೊಂಡಿದ್ದ, ವಚನವನ್ನು ಕೂಡ ಬರಿತಾ ಇದ್ದ. ಇವರೆಲ್ಲರ ಸಹವಾಸದಿಂದಾಗಿ, ಹಾಗೆ ಚಿಕ್ಕಯ್ಯನ ಸಂಘ, ಚಿಕ್ಕಯ್ಯ ಅಂದರೆ ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಕೇಳಿರ್ಬೋದು, ಅವರೆಲ್ಲರ ಸಂಘದಿಂದಾಗಿ ತಾನೊಂದು ಒಳ್ಳೆಯ ಅಂದರೆ ಇವರೆಲ್ಲರಿಂದಾಗಿ ನಾನು ಆಧ್ಯಾತ್ಮದಲ್ಲಿ ತೊಡಗಿಸಿಕೊಂಡೆ, ಇವರಲ್ಲಿ ಇದ್ದಂತಹ ಒಳ್ಳೆಯ ಗುಣಗಳೆಲ್ಲವನ್ನು ನಾನು ಪಡೆದುಕೊಂಡೆ, ಎಲ್ಲರ ಸಂಘವನ್ನು ಮಾಡಿದೆ, ಎಲ್ಲರ ಸಹವಾಸವನ್ನು ಮಾಡಿದೆ. ಯತಿಗಳ ಸಂಘ, ಯತಿಗಳಂದರೆ ನಿಮಗೆಲ್ಲ ಗೊತ್ತಿರ್ಬೋದು,
ಆಧ್ಯಾತ್ಮ ಸಾಧಕರು, ಸನ್ಯಾಸಿಗಳು, ಋಷಿಗಳು ಅಂತ ಹೇಳ್ತೇವೆ. ಹಾಗೆ ಜತಿಗಳು, ಇವರು ಕೂಡ ಋಷಿಗಳ ರೀತಿಯಲ್ಲಿ ಮಾನ್ಯರು, ಮುಖ್ಯರಾದವರು, ಹಾಗೆ ಮುಖ್ಯರ ಸಂಘಗಳು, ಇವರೆಲ್ಲರ ಸಂಗಯ್ಯ ದೇವರು, ಸಂಗಯ್ಯ ಅಂದರೆ ದೇವರು ಶಿವ. ಹಾಗೆ ನೀನೇ ಎನ್ನ ಸಂಘ, ಎನ್ನ ಬಸವಯ್ಯನ ಸಂಘ ಅಂದರೆ ಬಸವಣ್ಣನವರ ಸಂಘ, ಇವರೆಲ್ಲರ ಸಂಘದಿಂದ ನಾನು ಈ ರೀತಿಯಾಗಿ ಇದ್ದೇನೆ, ಈ ರೀತಿಯ ಒಳ್ಳೆಯ ಆಧ್ಯಾತ್ಮ ಸಾಧಕಿಯಾಗಿದ್ದೇನೆ ಅನ್ನೋದನ್ನು ಇಲ್ಲಿ ನೀಲಾಂಬಿಕೆ ಹೇಳ್ತಾಳೆ. ಮುಂದಿನ ವಚನ ಭಾಗದಲ್ಲಿ ಏನು ಹೇಳ್ತಾರೆ ಅನ್ನೋದನ್ನು ನೋಡೋಣ. ಎನಗೆ ಲಿಂಗವು ನೀನೇ ಬಸವಯ್ಯ, ಎನಗೆ ಸಂಘವು ನೀವೇ ಬಸವಯ್ಯ, ಎನಗೆ ಪ್ರಾಣವೂ ನೀವೇ ಬಸವಯ್ಯ, ಎನಗೆ ಪ್ರಸಾದವೂ ನೀವೇ ಬಸವಯ್ಯ, ಎನಗೆ ಪ್ರಭೆಯ ಮೂರ್ತಿಯು ನೀವೇ ಬಸವಯ್ಯ, ಎನಗೆ ಸಂಗಯ್ಯನು ನೀವೇ ಬಸವಯ್ಯ. ಅಂದರೆ ಇಲ್ಲಿ ಬಸವಯ್ಯ ಅನ್ನುವಂಥದ್ದು ಶಿವ, ಹಾಗೆ ಬಸವಣ್ಣನವರಿಗೂ ಕೂಡ ಸೂಕ್ತವಾಗಿ ಕಾಣಿಸ್ತದೆ. ಇಲ್ಲಿ ಎನಗೆ ಲಿಂಗವು, ನನಗೆ ಲಿಂಗ ಅಂದರೆ ದೇವರಂದರೆ ನೀವೇ ಬಸವಯ್ಯ, ಎನಗೆ ಸಂಘ ಸಹವಾಸ ಅಂದರೆ ನೀವೇ ಬಸವಯ್ಯ, ಎನಗೆ ಎನ್ನ ಪ್ರಾಣವೂ ಕೂಡ ನೀವೇ ಬಸವಯ್ಯ, ಎನಗೆ ಪ್ರಸಾದ ಅಂದರೂ ನೀವೇ ಬಸವಯ್ಯ, ಹಾಗೆ ಎನಗೆ ಪ್ರಭೆಯ ಮೂರ್ತಿಯೂ ಕೂಡ ಒಳ್ಳೆಯ ಪ್ರಭೆ ಉಳ್ಳಂತಹ ಮೂರ್ತಿಯೂ ಕೂಡ ನೀವೇ ಬಸವಯ್ಯ, ಹಾಗೆ ನನಗೆ ಸಂಗಯ್ಯ ಅಂದರೆ ಇಲ್ಲಿ ಅಂಕಿತನಾಮ ದೇವರ ಕುರಿತು ಬರೆಯುವಂಥದ್ದು. ನನಗೆ ಎನ್ನ ಸಂಗಯ್ಯ ಶಿವನೂ ಕೂಡ ನೀವೇ ಬಸವಯ್ಯ ಅಂತ ಬಸವಣ್ಣನವರಿಗೆ ಹೇಳ್ತಾಳೆ. ಹಾಗೆ ಕೊನೆಯ ವಚನದಲ್ಲಿ ಹೀಗೆ ಹೇಳ್ತಾರೆ ನೋಡಿ. ಅಂಗದ ಸಂಗಿಗನಲ್ಲ ನಮ್ಮ ಬಸವಯ್ಯನು, ಪ್ರಾಣದ ಭ್ರಮೆಯವನಲ್ಲ ನಮ್ಮ ಬಸವಯ್ಯನು, ಉಭಯರ ಹಂಗ ಹರಿದು ಉಪಮಾತೀತನಾದ ನಮ್ಮ ಬಸವಯ್ಯನು, ಸಂಗಯ್ಯನಲ್ಲಿ ಕೂಡಿ ನಿರಾಳ ಪ್ರಸನ್ನ ಮೂರ್ತಿಯಾದ ನಮ್ಮ ಬಸವಯ್ಯನು. ನೀಲಾಂಬಿಕೆ ಬರೆದಿರುವಂಥ ಹೆಚ್ಚಿನ ವಚನಗಳು ಬಸವಣ್ಣನವರ ವ್ಯಕ್ತಿತ್ವ, ಹಾಗೆ ಅವರ ಅನುಭಾವಿಕ ನಡೆ ಮತ್ತು ಕಲ್ಯಾಣ ಕ್ರಾಂತಿಯ ನಂತರದ ಅವರ ಅಗಲಿಕೆಯ ನೋವನ್ನು ಈ ವಚನಗಳಲ್ಲಿ ಅವರು ತೋರಿಸ್ತಾರೆ, ಅಂದರೆ ವ್ಯಕ್ತಪಡಿಸ್ತಾರೆ. ಸಾಧಾರಣವಾಗಿ ನಿಮಗೆಲ್ಲ ಗೊತ್ತಿದ್ದ ಹಾಗೆ ಬಸವಣ್ಣನವರ ಹೆಂಡತಿಯಾದಂತಹ ಈಕೆ ಬಸವಣ್ಣನವರ ಸಮಾಜ ಸುಧಾರಣೆ ಮತ್ತು ಅನುಭವ ಮಂಟಪದ ಕಾರ್ಯಗಳಿಗೆ ಬೆನ್ನೆಲುಬಾಗಿ ನಿಂತವರು. ಈಕೆಯನ್ನು ಬಸವಣ್ಣನವರ ವಿಚಾರ ಪತ್ನಿ ಅನ್ನುವಂಥದ್ದನ್ನು ಈ ಹೆಸರಿಂದಲೂ ಕೂಡ ಕರೀತಾರೆ. ಇಲ್ಲಿ ಬಸವಣ್ಣನವರ ಕುರಿತು ನೀಲಾಂಬಿಕೆ ಹೀಗೆ ಹೇಳ್ತಾರೆ. ಅಂಗದ ಸಂಗಿಗನಲ್ಲ ನಮ್ಮ ಬಸವಯ್ಯ. ಅಂದರೆ ಬಸವಣ್ಣನವರು 12ನೆಯ ಶತಮಾನದಲ್ಲಿ ಇದ್ದಂತಹ ಒಬ್ಬ ಶ್ರೇಷ್ಠರಾದಂತಹ ತತ್ವಜ್ಞಾನಿ. ಬಸವಣ್ಣನವರ ಪತ್ನಿಯಾದಂತಹ ನೀಲಾಂಬಿಕೆ ಅವರು ಬಸವಣ್ಣನವರ ಕುರಿತು ಹೇಳುವಂಥದ್ದು, ಬಸವಣ್ಣನವರು ಅಂಗದ ಸಂಗಿಗನಲ್ಲ, ಅಂದರೆ ಬಸವಣ್ಣನವರು ಸಾಮಾನ್ಯ ಮನುಷ್ಯರಂತೆ ದೇಹವನ್ನು ಹೊಂದಿದವರಲ್ಲ, ಪ್ರಾಣದ ಭ್ರಮೆಯವನಲ್ಲ ಅಂತ ಹೇಳ್ತಾರೆ. ಅಂಗದ ಸಂಗಿಗನಲ್ಲ, ನಮ್ಮಂತೆ ಮನುಷ್ಯರಂತೆ ದೇಹ ಅಥವಾ ಪ್ರಾಣದ ಭ್ರಮೆಗಳಿಗೆ ಅಂದರೆ ಮೋಹಕ್ಕೆ ಒಳಗಾದವರಲ್ಲ ಅವರು. ಉಭಯದ ಹಂಗ ಹರಿದು ಉಪಮಾತೀತರಾದವರು. ಉಭಯದ ಅಂದರೆ ಈ ಲೋಕ ಮತ್ತು ಆ ಲೋಕ, ಭೌತಿಕ ಜಗತ್ತಿನ ಹಂಗುಗಳನ್ನೇ ಹರಿದು ತೊರೆದು ಉಪಮೆಗೆ ನಿಲುಕದ ಉಪಮಾತೀತರಾದ ದಿವ್ಯರಾದವರು ಇವರು. ಉಭಯದ ಹಂಗ ಹರಿದು ಉಪಮಾತೀತನಾದ ನಮ್ಮ ಬಸವಯ್ಯನವರು ಸಂಗಯ್ಯನಲ್ಲಿ ಕೂಡಿ, ಅಂದರೆ ಶಿವನಲ್ಲಿ ಕೂಡಿ ಕೂಡಲ ಸಂಗಮ ದೇವರಲ್ಲಿ ಬೆರೆತು ಪರಿಪೂರ್ಣವಾದಂತಹ ಶಾಂತಿಯನ್ನು ಪಡೆದವರು ಇವರು. ಪರಿಪೂರ್ಣವಾದಂತಹ ನಿರಾಳತೆಯನ್ನು, ಸಮಾಧಾನವನ್ನು ಇವರು ಪಡೆದಂತಹ ಪ್ರಸನ್ನ ಮೂರ್ತಿ, ನಿರಾಳ ಪ್ರಸನ್ನ ಮೂರ್ತಿಯಾದವರು. ಅಂದರೆ ಪರಿಪೂರ್ಣ ಶಾಂತಿಯನ್ನು ಪಡೆದವರು ಅಪ್ರತಿಮ ಶಾಂತಿಯನ್ನು ಪಡೆದವರು ಇವರು. ಹಾಗಾಗಿ ಇವರು ಪ್ರಸನ್ನ ಮೂರ್ತಿ. ಪ್ರಸನ್ನ ಅಂದರೆ ಸಂತೋಷವನ್ನು ಹೊಂದಿರುವಂಥದ್ದು, ಯಾವಾಗಲೂ ಸಂತೋಷದಿಂದ ಕೂಡಿರುವಂಥದ್ದು. ಕೂಡಲ ಸಂಗಮ ದೇವರಲ್ಲಿ ಬೆರೆತು ಪರಿಪೂರ್ಣವಾದಂತಹ ಶಾಂತಿ ಮತ್ತು ನಿರಾಳತೆಯನ್ನು ಪಡೆದಂತಹ ಪ್ರಸನ್ನ ಮೂರ್ತಿಯಾಗಿದ್ದರು ಅನ್ನೋದನ್ನು ನಮ್ಮ ಬಸವಯ್ಯ ಅಂದರೆ ನಮ್ಮ ಬಸವಣ್ಣನವರು ಆ ಪ್ರಸನ್ನ ಮೂರ್ತಿಯಾಗಿದ್ದರು ಅನ್ನುವಂಥದ್ದನ್ನು ನೀಲಾಂಬಿಕೆಯವರು ಬಸವಣ್ಣನವರ ಆಧ್ಯಾತ್ಮಿಕ ಉನ್ನತಿಯನ್ನು ಕುರಿತು ಈ ವಚನದಲ್ಲಿ ಕೊಂಡಾಡಿರುವಂಥದ್ದನ್ನು ನಾವು ಈ ವಚನ ಭಾಗದಲ್ಲಿ ಗಮನಿಸಬಹುದು. ಸರಿ ವಿದ್ಯಾರ್ಥಿಗಳೇ, ಇಲ್ಲಿಗೆ ನಿಮಗೆ ನೀಲಾಂಬಿಕೆಯವರು ಬರೆದಂತಹ 3 ವಚನ ಭಾಗವನ್ನು ನೋಡಿದರೆ, ಮುಂದೆ ಇನ್ನೊಂದು ಹೊಸ ವಿಷಯದೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.